ನೀವು ಇಂದಿನ ಜನ್ಮದಲ್ಲಿ ಏನಾಗಿದ್ದೀರೆಂದು ತಿಳಿಯೋದು ಹೇಗೆ? ಇಲ್ಲಿದೆ ಕುತೂಹಲಕಾರಿ ಮಾಹಿತಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪುನರ್ಜನ್ಮ ಅಥವಾ ಮರುಜನ್ಮ ಎಂದು ಕರೆಯಲ್ಪಡುವ ನಂಬಿಕೆ ನಮ್ಮಲ್ಲಿದೆ. ಜ್ಯೋತಿಷ್ಯ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯು ಮೋಕ್ಷ ಅಥವಾ ವಿಮೋಚನೆಯನ್ನು ಸಾಧಿಸುವ ಮೊದಲು 7 ಜನ್ಮ ಅನುಭವಿಸುತ್ತಾನೆ ಎಂಬ ನಂಬಿಕೆ ಕೂಡ ಇದೆ. ಹಾಗೆಯೇ ಒಂದು ಪೂರ್ವಜನ್ಮವೂ ಇದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಪೂರ್ವಜನ್ಮ ಯಾವುದು ಅಂತ ತಿಳಿಯೋದು ಹೇಗೆ? ಈ ಕುರಿತು ಇಲ್ಲಿದೆ ಮಾಹಿತಿ. ಪೂರ್ವಜನ್ಮದ ಬಗ್ಗೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದಿದ್ದರೂ ಜ್ಯೋತಿಷ್ಯವು ಈ ಪರಿಕಲ್ಪನೆಯನ್ನು ಸ್ವೀಕರಿಸುತ್ತದೆ ಮತ್ತು ಅದರ ರಹಸ್ಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಕೆಲವೊಮ್ಮೆ ಅವರ ಮೊದಲು ಭೇಟಿಯಾಗಿದ್ದರೂ ಸಹ ಅವರು ಬಹು ಹಿಂದೆ ನಮಗೆ ತಿಳಿದವರು ಎನ್ನುವ ಭಾವನೆ ಮೂಡುತ್ತದೆ. ನೀವು ಕೆಲವೊಮ್ಮೆ ಯಾರನ್ನಾದರೂ ಭೇಟಿಯಾದ ಸಂದರ್ಭದಲ್ಲಿ ಈ ರೀತಿ ಭಾವನೆ ಮೂಡಿದರೆ ಇಂದಿನ ಜನ್ಮದಲ್ಲಿ ಅವರ ಜೊತೆ ನಂಟು ಹೊಂದಿದ್ದೀರಿ ಎಂದು ತೋರಿಸುವ ಲಕ್ಷಣಗಳು ಇಲ್ಲಿವೆ. ಅವುಗಳ ಕುರಿತು ಹೆಚ್ಚು ವಿವರ ಇಲ್ಲಿದೆ ನೋಡಿ. 1. ತತ್ಕ್ಷಣದ ಸಂಪರ್ಕ. ನೀವು ಭೇಟಿಯಾದ ವ್ಯಕ್ತಿಯೊಂದಿಗೆ ತೀವ್ರವಾದ ಸಂಪರ್ಕದ ಭಾವನೆ ಆರಂಭದಲ್ಲಿಯೇ ನಿಮಗೆ ಮೂಡುತ್ತದೆ. ನೀವು ಅವರೊಂದಿಗೆ ದೈಹಿಕ ಅಥವಾ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸಬಹುದು. ನೀವು ಅವರನ್ನು ಮೊದಲ ಬಾರಿಗೆ ಭೇಟಿಯಾದ ರೀತಿ ಅನಿಸುವುದಿಲ್ಲ. ಅವರೊಂದಿಗೆ ನಿಮ್ಮ ಸಂಪರ್ಕ ಭಿನ್ನವಾಗಿರುತ್ತದೆ. 2. ಹಳೆಯ ನೆನಪುಗಳು. ನೀವು ಅದೇ ವ್ಯಕ್ತಿಯೊಂದಿಗೆ ಹಠಾತ್ ಹಳೆಯ ನೆನಪುಗಳನ್ನು ಅನುಭವಿಸಬಹುದು. ನೀವು ಆ ಕ್ಷಣಗಳನ್ನು ಮೊದಲು ಅನುಭವಿಸಿದ್ದೀರಿ ಎಂದು ನಿಮಗೆ ಭಾವಿಸಬಹುದು. ಈ ರೀತಿ ಭಾವನೆ ಆಗಾಗ್ಗೆ ಅಥವಾ ಕೆಲವು ಹಂತಗಳಲ್ಲಿ ನಿಮ್ಮ ಅನುಭವಕ್ಕೆ ಬರುತ್ತದೆ. 3. ನಿಖರವಾದ ನಿರೀಕ್ಷೆ. ಕಾಲಾನಂತರದಲ್ಲಿ ನೀವು ಅವರ ಭಾವನೆಗಳು, ನಡವಳಿಕೆಗಳು ಮತ್ತು ಕೌಶಲ್ಯಗಳನ್ನು ನಿಖರವಾಗಿ ನಿರೀಕ್ಷಿಸಬಹುದು. ಅವರ ಬಗ್ಗೆ ನಿಮ್ಮ ಭವಿಷ್ಯವಾಣಿಗಳು ಆಗಾಗ್ಗೆ ನಿಜವಾಗುತ್ತವೆ. ಇದು ಇಂದಿನ ಜೀವನದಿಂದ ಆಳವಾದ ಸಂಪರ್ಕವನ್ನು ಹೊಂದಿದೆ ಎನ್ನುವುದನ್ನು ಸೂಚಿಸುತ್ತದೆ. 4. ಆಸಕ್ತಿಗಳ ವಿನಿಮಯ. ನಾವು ಯಾವುದೇ ಯಾದೃಚ್ಛಿಕ ವ್ಯಕ್ತಿಯೊಂದಿಗೆ ಒಂದೇ ಆಸಕ್ತಿಯನ್ನು ಹಂಚಿಕೊಳ್ಳುವುದು ಅಪರೂಪ. ಕಲಿಯುವುದು ಕೂಡ ವಿರಳ. ಆದರೆ ನೀವು ಒಂದೇ ರೀತಿಯ ಆಸಕ್ತಿಗಳು, ಹವ್ಯಾಸಗಳು, ಭಾವೋದ್ರೇಕಗಳು ಅಥವಾ ಮೌಲ್ಯಗಳನ್ನು ಹಂಚಿಕೊಳ್ಳಬಹುದು ಅಥವಾ ಅದೇ ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಸವಾಲುಗಳು ಅಥವಾ ಗುರಿಗಳನ್ನು ಹೊಂದಿರಬಹುದು. 5. ಪರಿಚಿತರು ಎನ್ನುವ ಬಲವಾದ ಭಾವನೆ. ಹೊಸಬರು ಅಥವಾ ಅಪರಿಚಿತ ವ್ಯಕ್ತಿ ಎಂದು ತಿಳಿದಿದ್ದರೂ ಸಹ ನೀವು ಅವರೊಂದಿಗೆ ಈ ಮೊದಲು ಎಲ್ಲೋ ನೋಡಿದ್ದೀನಲ್ಲ ಎಂಬ ಭಾವನೆ ನಿಮಗೆ ಮೂಡುತ್ತದೆ. ಇದು ಯಾರಿಗಾದರೂ ಘಟಿಸಬಹುದಾದ ಸಾಮಾನ್ಯ ವಿದ್ಯಮಾನವಾಗಿದೆ. ಆದರೆ ಇದು ಇಂದಿನ ಜೀವನದ ಸಂಪರ್ಕದ ಸಂಕೇತವೂ ಆಗಿರಬಹುದು. ನೀವು ಯಾರನ್ನಾದರೂ ಭೇಟಿಯಾದಾಗ ಅವರು ನಿಮಗೆ ಪರಿಚಿತರು ಎನ್ನುವ ಬಲವಾದ ಅರ್ಥ ರೀತಿಯ ಭಾವನೆ ಹೊಂದಿದ್ದರೆ ನೀವು ಬೇರೆ ಜನ್ಮದಲ್ಲಿ ಅವರನ್ನು ಮೊದಲು ನೋಡಿದ್ದೀರಿ ಎಂದು ಅರ್ಥೈಸಬಹುದು. ನೀವು ಅವರ ಮುಖವನ್ನು ನೋಡಿದ್ದೀರಿ, ಅವರ ಧ್ವನಿಯನ್ನು ಕೇಳಿದ್ದೀರಿ ಅಥವಾ ಅವರ ಉಪಸ್ಥಿತಿಯಲ್ಲಿ ನೀವು ಯಾವುದೇ ತಾರ್ಕಿಕ ವಿವರಣೆಯನ್ನು ಹೊಂದಿಲ್ಲದಿದ್ದರೂ ಸಹ ಆ ರೀತಿ ಭಾವಿಸಬಹುದು. 6. ಆಳವಾದ ಬಂಧದ ರಚನೆ. ಕೆಲವು ಜನರು ನಿಮ್ಮೊಂದಿಗೆ ಬಹಳ ಕಡಿಮೆ ಸಮಯದಲ್ಲಿ ಆಳವಾದ ಬಂಧಗಳನ್ನು ಸೃಷ್ಟಿಸುವುದನ್ನು ನೀವು ಗಮನಿಸಬಹುದು. ಇದು ಕೆಲವೊಮ್ಮೆ ಸಂಭವಿಸುತ್ತದೆ. ಇದರಿಂದ ನೀವು ಸಾಮಾನ್ಯ ಆಸಕ್ತಿಗಳು, ಹವ್ಯಾಸಗಳು, ಕ್ಷೇತ್ರಗಳು, ಕೌಶಲ್ಯಗಳು ಮತ್ತು ಹಾಸ್ಯ ಪ್ರಜ್ಞೆಯನ್ನು ಹಂಚಿಕೊಳ್ಳಬಹುದು. 7. ಭಾವನೆಗಳ ಪ್ರಚೋದನೆ. ಅಪರಿಚಿತರು ನಿಮ್ಮ ಭಾವನೆಗಳನ್ನು ಧನಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಪ್ರಚೋದಿಸುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅವರು ನಿಮ್ಮ ಹಿಂದಿನ ಜೀವನದ ಅನುಭವಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂದು ಸೂಚಿಸುತ್ತದೆ. ನಿಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಯ ತೀವ್ರತೆಯು ಆಳವಾದ ಸಂಪರ್ಕದ ಸಂಕೇತವಾಗಿರಬಹುದು. 8. ಟೆಲಿಪಥಿಕ್ ಸಂಪರ್ಕ. ಆಯ್ದ ಕೆಲವೇ ವ್ಯಕ್ತಿಗಳೊಂದಿಗೆ ನೀವು ನಿಜವಾಗಿಯೂ ನೀವೇ ಆಗಿರುವ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯ. ನಿಮ್ಮ ಉಪಸ್ಥಿತಿಯ ಬಗ್ಗೆ ಅವರಿಗೆ ಭಾವನೆ ಮೂಡಿಸಲು ಅವರೊಂದಿಗೆ ಉತ್ತಮ ಮಾತುಕತೆಯನ್ನು ಪ್ರಾರಂಭಿಸುವ ಅಗತ್ಯವಿಲ್ಲ. ನಿಮ್ಮ ನಡವಳಿಕೆಯೇ ಅವರಲ್ಲಿ ಅಂತಹದೊಂದು ಭಾವನೆ ಸೃಷ್ಟಿಗೆ ಕಾರಣವಾಗುತ್ತದೆ. ಅಂತಹ ವ್ಯಕ್ತಿಯೊಂದಿಗೆ ನೀವು ಅತ್ಯಂತ ಆರಾಮದಾಯಕ ಕ್ಷಣಗಳನ್ನು ಕಳೆಯುತ್ತೀರಿ, ಸಾಕಷ್ಟು ಸಂತೋಷವಾಗಿರುತ್ತೀರಿ. ಇದು ಕೂಡ ಪೂರ್ವಜನ್ಮದ ಸಂಬಂಧವನ್ನು ಸೂಚಿಸುವ ಒಂದು ಸೂಚನೆಯಾಗಿದೆ.